ಮೈಸೂರಿನಲ್ಲಿ ಹೆಚ್ಚುತ್ತಾ ಇರುವ ರಸ್ತೆ ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ನಗರ ಮತ್ತು ಹೊರವಲಯಗಳಲ್ಲಿ ಅಪಘಾತಗಳು ಮರುಕಳಿಸುತ್ತಾ ಇರುವ ಪ್ರದೇಶಗಳನ್ನು ಗುರುತಿಸಿ ವಿಶೇಷ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಅಪಘಾತ ಪ್ರಮಾಣವನ್ನು ತಗ್ಗಿಸುವ ಗುರಿಯೊಂದಿಗೆ ಬ್ಲಾಕ್ ಸ್ಪಾಟ್ಗಳ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ರಸ್ತೆ ಸುರಕ್ಷತೆಗೆ ಹೊಸ ಚೈತನ್ಯ ತುಂಬಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಸ್ತೆ ಅಪಘಾತಗಳು ಕ್ಷಣಾರ್ಧದಲ್ಲಿ ಅಮೂಲ್ಯ ಜೀವಗಳನ್ನ ಕಸಿದುಕೊಳ್ಳುವ ಮೌನ ಹಂತಕರು. ಇದೇ ಕಾರಣಕ್ಕೆ ಮೈಸೂರು ಸಂಚಾರಿ ಪೊಲೀಸರು ಇದೀಗ ಅಪಘಾತ ನಿಯಂತ್ರಣಕ್ಕೆ ಪಣ ತೊಟ್ಟಿದ್ದು ನಗರಾದ್ಯಂತ ಅಪಘಾತ ಹೆಚ್ಚಾಗಿ ಸಂಭವಿಸುವ 12 ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ನಂಜನಗೂಡು ಮುಖ್ಯ ರಸ್ತೆ, ಜೆಎಸ್ಎಸ್ ಕಾಲೇಜು ಮುಂಭಾಗ, ಸಚ್ಚಿದಾನಂದ ಗಣಪತಿ ಆಶ್ರಮದ ಎದುರು, ಆರ್ಎಂಸಿ ಬಳಿಯ ಜಂಕ್ಷನ್, ಟಿ.ನರಸೀಪುರ ರಸ್ತೆಯ ಆಲ್ನಹಳ್ಳಿ ಸರ್ಕಲ್, ಊಟ್ಗಳಿ ಜಂಕ್ಷನ್ ಸೇರಿದಂತೆ ಹಲವೆಡೆ ಅಪಘಾತಗಳ ಇತಿಹಾಸ ಹೊಂದಿರುವ ಪ್ರದೇಶಗಳನ್ನು ಸಂಚಾರ ವಿಭಾಗ ನಿಖರವಾಗಿ ಪತ್ತೆ ಹಚ್ಚಿದೆ. ಈ ಬ್ಲಾಕ್ ಸ್ಪಾಟ್ಗಳಲ್ಲಿ ವಾಹನಗಳ ಅತಿವೇಗ, ನಿಯಮ ಉಲ್ಲಂಘನೆ ಹಾಗೂ ರಸ್ತೆ ವಿನ್ಯಾಸದ ಸಮಸ್ಯೆಗಳು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿದ್ವು. ಇದನ್ನ ಮನಗಂಡ ಸಂಚಾರಿ ಪೊಲೀಸರು ಕೇವಲ ದಂಡ ವಿಧಿಸುವುದಲ್ಲದೆ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಅಪಘಾತಗಳು ಮರುಕಳಿಸದಂತೆ ರಸ್ತೆಗಳಲ್ಲಿ ಹಂಪ್ಗಳ ನಿರ್ಮಾಣ, ಜೀಬ್ರಾ ಕ್ರಾಸಿಂಗ್ಗಳ ಅಳವಡಿಕೆ, ಸುಧಾರಿತ ಸಿಗ್ನಲ್ ಲೈಟ್ಗಳ ವ್ಯವಸ್ಥೆ ಹಾಗೂ ಡಿವೈಡರ್ಗಳ ನಿರ್ಮಾಣದಂತಹ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಜೊತೆಗೆ ವಾಹನ ಸವಾರರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ವಿಶೇಷವಾಗಿ ಶಾಲಾ ಕಾಲೇಜುಗಳ ಸುತ್ತಮುತ್ತ ಹಾಗೂ ಜನಸಂದಣಿ ಹೆಚ್ಚಿರುವ ಜಂಕ್ಷನ್ಗಳಲ್ಲಿ ಪಾದಚಾರಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಹಲವು ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ರಸ್ತೆ ಸುರಕ್ಷತೆ ಕೇವಲ ಪೊಲೀಸರ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆಯೂ ಆಗಿದೆ ಎಂಬ ಸಂದೇಶವನ್ನ ಅಧಿಕಾರಿಗಳು ನಿರಂತರವಾಗಿ ಸಾರ್ತಿದ್ದಾರೆ. ಈ ಕ್ರಮಗಳ ಪರಿಣಾಮವಾಗಿ ಕಳೆದ ವರ್ಷ ಗುರುತಿಸಲಾಗಿದ್ದ 12 ಬ್ಲಾಕ್ ಸ್ಪಾಟ್ಗಳ ಸಂಖ್ಯೆ ಈಗ 8ಕ್ಕೆ ಇಳಿದಿರೋದು ಗಮನಾರ್ಹ ಬೆಳವಣಿಗೆ. ಇದು ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಅಪಘಾತ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಂಚಾರ ವಿಭಾಗದ ಡಿಸಿಪಿ ಸುಂದರ್ರಾಜ್, ರಸ್ತೆ ಸುರಕ್ಷತೆಯೇ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದ್ದು ಅಪಘಾತ ಪ್ರಮಾಣವನ್ನು ಇನ್ನಷ್ಟು ಕಡಿಮೆ ಮಾಡಲು ತಾಂತ್ರಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ನಮ್ಮ ಮೈಸೂರು ನಗರದಲ್ಲಿ ಹೀಗೆ ಮೊನ್ನೆ ಡಿ.ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಅದು ರೋಡ್ ಸೇಫ್ಟಿ ಮೀಟಿಂಗ್ ಅಂತೇಳಿ ಪ್ರತಿ ತಿಂಗಳಲ್ಲಿ ಅವರು ಮೀಟಿಂಗ್ ತಗೊಳ್ತಾರೆ. ಸೊ ನಮ್ಮ ನಗರದಲ್ಲಿ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು ಮತ್ತು ಡೆತ್ಸು ಈ ಬೇಸಿಸ್ ಮೇಲೆ ಬ್ಲಾಕ್ ಸ್ಪಾಟ್ಸನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಕಳೆದ ವರ್ಷ 12 ಇತ್ತು. ಈ ಒಂದು ಮೀಟಿಂಗ್ನ ಸಲುವಾಗಿ ಅವರು ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಡಿ.ಸಿ ಸಾಹೇಬರು ಸೂಚನೆಗಳನ್ನ ಕೊಡ್ತಾರೆ. ಎಲ್ಲೆಲ್ಲಿ ಹೆಚ್ಚಿಗೆ ಅಪಘಾತಗಳಾಗಿದೆ, ಸಾವುಗಳಾಗಿದೆ ಅನ್ನೋದನ್ನು ಮಾಹಿತಿಯನ್ನು ನೀಡಿದಾಗ ಅವರು ಅಲ್ಲಿಗೆ ಸ್ಪಾಟಿಗೆ ಭೇಟಿ ಕೊಟ್ಟು, ಮತ್ತು ಅಲ್ಲಿ ಸರ್ಕಲಲ್ಲಿ ಏನಾದರೂ ಫಾರ್ಮೇಷನ್ ಆಗಬೇಕಾದ್ರೆ ಸರ್ಕಲ್ ಮಾಡಿದ್ದಾರೆ, ರೋಡ್ ವೈಡನ್ ಆಗಬೇಕಾದ್ರೆ ರೋಡ್ ವೈಡನ್ ಮಾಡಿದ್ದಾರೆ, ಮತ್ತು ಸೈಡಲ್ಲಿ ಕಲ್ವರ್ಟು ಬ್ಯಾರಿಯರ್ಸ್ ಆಗಬೇಕಾದ್ರೆ ಬ್ಯಾರಿಯರ್ಸ್ ಹಾಕಿದ್ದಾರೆ. ಸೊ ಈ ನಿಟ್ಟಲ್ಲಿ ಕ್ರಮಗಳನ್ನು ಕೈಗೊಂಡು ಅಪಘಾತದ ಅಂಕಿಅಂಶಗಳು ಸ್ವಲ್ಪ ಕಡಿಮೆ ಆದ ಹಿನ್ನೆಲೆಯಲ್ಲಿ ಒಟ್ಟು 6 ಬ್ಲಾಕ್ ಸ್ಪಾಟ್ ರೆಡ್ಯೂಸ್ ಆಗಿದೆ. 12ರಲ್ಲಿ 6 ರೆಡ್ಯೂಸ್ ಆಗಿ ಇನ್ನು 6 ಇತ್ತು. ಪ್ಲಸ್ ಮತ್ತೆ 2 ಜಾಸ್ತಿ ಅಪಘಾತಗಳನ್ನು ಆಧಾರದ ಮೇಲೆ ಮತ್ತೆ 2 ಎಕ್ಸ್ಟ್ರಾ ಆಗಿದೆ. ಒಟ್ಟು 8 ಬ್ಲಾಕ್ ಸ್ಪಾಟ್ ನಮ್ಮ ಮೈಸೂರು ನಗರದಲ್ಲಿ ಇದ್ದಾವೆ. ನರಸಿಂಹರಾಜ ಟ್ರಾಫಿಕಲ್ಲಿ ಒಂದು ಕೆಂಪೇಗೌಡ ಜಂಕ್ಷನ್ನು ಅಲ್ಲಿ ಆಗ್ತಾ ಇರ್ತದೆ ಫ್ರೀಕ್ವೆಂಟಾಗಿ ಅಪಘಾತ. ಅದೇ ರೀತಿ ಸಿದ್ಧಾರ್ಥ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಒಂದು ವಾಸವಿ ಶಾಂತಿಧಾಮ ಟು ಮಾತೆ ಬಾಪಲೆ ಸರ್ಕಲ್ ಇನ್ ಬಿಟ್ವೀನಲ್ಲಿ ಅಪಘಾತ ಆಗ್ತಾಯಿರ್ತದೆ, ಅದೊಂದಿದೆ. ಜೊತೆಗೆ ಇನ್ನೊಂದು ಪ್ರೀಮಿಯರ್ ರೆಡ್ವುಡ್ ಅಪಾರ್ಟ್ಮೆಂಟಿಂದ ನಮ್ಮ ಲಲಿತಾ ಮಹಲ್ ಸರ್ಕಲ್ವರೆಗೆ ಜಂಕ್ಷನ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಡೆತ್ಗಳು 1-2 ರೀಸೆಂಟಾಗಿ ಆಗಿದೆ. ಸೊ ಇದು 3 ಆಗ್ತದೆ. ಜೊತೆಗೆ ವಿ ಪುರಂ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ನ 3 ಸ್ಪಾಟ್ ಇದ್ದಾವೆ. ಒಂದು ಊಟ್ಗಳಿ ಜಂಕ್ಷನ್ದ ಹುಣಸೂರು ರೋಡು ಅಲ್ಲಿ ಆಗ್ತಾಯಿದೆ. ಜೊತೆಗೆ ರಾಯಲ್ ಇನ್ ಜಂಕ್ಷನಿಂದ KRS ರೋಡಲ್ಲಿ ಆಗ್ತಾಯಿದೆ. ಸೊ ಇನ್ ಫ್ರಂಟ್ ಆಫ್ ಬಾಲ ಯೇಸು ಚರ್ಚಿಂದ ಹೋಟೆಲ್ ರೂಸ್ಟ್ ಅಲ್ಲಿ ಸ್ವಲ್ಪ ಅದರಲ್ಲಿ ಒಂದು ಸಣ್ಣ ಓಪನ್ ಇದೆ ಮೀಡಿಯನ್ ಹತ್ರ, ಅಲ್ಲಿ ಎಬೋಟರ್ನ ತೆಗೆಯುವಾಗ ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಾಯಿದೆ. ಹಾಗೆ ಹೊಸದಾಗಿ ಕೃಷ್ಣರಾಜ ಟ್ರಾಫಿಕಲ್ಲಿ 2 ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ.
ಒಂದು APMC ಜಂಕ್ಷನ್ ಇಲ್ಲಿ ನಂಜನಗೂಡು ರೋಡು ಅಲ್ಲೊಂದಾಗಿದೆ, ಮತ್ತು ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ನಂಜನಗೂಡು ಮೇನ್ ರೋಡು ಆ ಒಂದು 500 ಮೀಟರ್ ಸ್ಟ್ರೆಚ್ಚಲ್ಲಿ ಅಲ್ಲಿ ಅಪಘಾತಗಳಾಗ್ತಾಯಿದೆ. ಒಟ್ಟು ಈಗ 8 ಇದೆ. ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮೊನ್ನೆ DC ಅವರಿಗೆ ಇದರ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಮೀಟಿಂಗ್ಗಳು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದೇ ಅದು ಅಪಘಾತಗಳು ಯಾಕೆ ಆಗ್ತಾಯಿದೆ ಅಂತೇಳಿದ್ರೆ ರೋಡ್ ಇಂಜಿನಿಯರಿಂಗ್ ಆಗಿದೆಯಾ, ಅಥವಾ ಏನೋ ಕ್ಲಾರಿಟಿ ಇಲ್ವಾ, ಅಥವಾ ರೋಡ್ ವೈಡನ್ ಇಲ್ವಾ, ಅಥವಾ ಮೀಡಿಯನ್ ಸರಿಗೆ ಪ್ರಾಪರಾಗಿ ಮೀಡಿಯನ್ ಇಲ್ವಾ, ಇದನ್ನೆಲ್ಲ ನಮ್ಮ ಕಡೆಯಿಂದ ರೋಡ್ ಆಕ್ಸಿಡೆಂಟ್ ಆಗಿದ್ದು ಏನಾದರೂ ರೆಕ್ಲೆಸ್ ಡ್ರೈವ್ ಇದ್ದರೆ ಮಾತ್ರ ನಾವು ಪೊಲೀಸ್ ಅಸೆಸ್ ಮಾಡ್ತೇವೆ. ಇನ್ನು ಉಳಿದಂಗೆ ರೋಡ್ ಇಂಜಿನಿಯರಿಂಗಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸೂಚನೆ ಕೊಡ್ತಾರೆ. ಇನ್ನೇನಾದರೂ ಅದರಲ್ಲಿ ಇಂಪ್ರೂವ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡೋದ್ರಿಂದ ಈ ಅಪಘಾತವನ್ನು ಒಂದು ಸ್ವಲ್ಪ ಸ್ಲೈಟ್ ಕರ್ವ್ ಇದ್ದರೆ ಅದನ್ನು ಸ್ವಲ್ಪ ಸ್ಟ್ರೈಟನ್ ಮಾಡಲಿಕ್ಕಿದ್ರೆ, ಕಾಷನರಿ ಬೋರ್ಡ್ ಹಾಕ್ಲಿಕ್ಕಿದ್ರೆ, ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಬರ್ತಾರೆ ಅವರೆಲ್ಲ ನಾವು ಮಾಹಿತಿಯನ್ನು ಅಲ್ಲಿ ಡಿಸ್ಕಸ್ ಮಾಡಿದಾಗ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇದನ್ನು ಮಾಡಿದರೆ ಅಲ್ಲಿ ಅಪಘಾತವನ್ನು ತಡೆಗಟ್ಟಬೋದು ಅಂತೇಳಿ ನಿರ್ಧಾರವನ್ನು ಮಾಡಿ ಅದರ ಬಗ್ಗೆ ಆ್ಯಕ್ಟಿವೇಟ್ ಮಾಡ್ತಾರೆ. ಆ ನಿಟ್ಟಲ್ಲಿ 6 ಕಡೆ ಅದನ್ನು ಮಾಡಿದ್ದಾರೆ. ಈಗ 8 ಬಾಕಿ ಇದೆ. ಅದಕ್ಕೆ ನಾವು ಅವರು 8ಅನ್ನು ಇದನ್ನು ರೆಕ್ಟಿಫೈ ಮಾಡಿಕೊಡಿ ಅಂತೇಳಿ ನಾವು DC ಅವ್ರ ಮುಖಾಂತರ ಮನವಿ ಮಾಡಿದ್ದೇವೆ. ನಾವು ಪ್ರತಿ ಮೀಟಿಂಗಿಗೆ ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೆ ಕೊಡ್ತೇವೆ. ಡಿಸ್ಕಷನ್ ಆಗ್ತದೆ, ಸಂಬಂಧಪಟ್ಟ ಅಧಿಕಾರಿಗಳ ಮಾಹಿತಿಗೆ ಗಮನಕ್ಕೆ ಹೋಗ್ತದೆ, ಅದರಲ್ಲಿ ಕಾರ್ಯಪ್ರವೃತ್ತ ಆಗ್ತಾರೆ. ಒಟ್ಟಾರೆ ಅಪಘಾತ ಮುಕ್ತ ಮೈಸೂರು ನಿರ್ಮಾಣದ ಕನಸನ್ನು ಸಾಕಾರಗೊಳಿಸಲು ಸಂಚಾರಿ ಪೊಲೀಸರು ದೃಢ ಹೆಜ್ಜೆ ಇಟ್ಟಿದ್ದು, ಸಾರ್ವಜನಿಕರ ಸಹಕಾರವು ಇದೇ ರೀತಿ ದೊರೆತರೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ರೂಪುಗೊಳ್ಳುವ ದಿನ ದೂರವಿಲ್ಲ. ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮೈಸೂರು ಸಂಚಾರಿ ಪೊಲೀಸರು ಕೈಗೊಂಡಿರುವ ಈ ಕ್ರಮಗಳು ಈಗಾಗಲೇ ಉತ್ತಮ ಫಲಿತಾಂಶ ನೀಡತೊಡಗಿವೆ. ಆದರೆ ರಸ್ತೆ ಸುರಕ್ಷತೆ ಕೇವಲ ಅಧಿಕಾರಿಗಳ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ವಾಹನ ಸವಾರರ ಹಾಗೂ ಪಾದಾಚಾರಿಯ ಕರ್ತವ್ಯವೂ ಆಗಿದೆ. ನಿಯಮಪಾಲನೆಯ ಮೂಲಕವೇ ಅಪಘಾತ ರಹಿತ ಸಮಾಜ ನಿರ್ಮಾಣ ಸಾಧ್ಯ ಅನ್ನೋದು ಕನ್ನಡಿಗರ ಪ್ರಜಾನುಡಿಯ ಆಶಯ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.